स्वागत है आपका बी न्यूज नेशन में। मैं हूं आबिद हुसैन शेख। कांग्रेस का शक्ति अभियान प्रेस मीट। देश भर में कांग्रेस को मजबूत करने और मतदाताओं को कांग्रेस से जोड़ने का प्रयास, वोटर्स का आत्मबल बढ़ाने, सीधे कांग्रेस से संपर्क करने के लिए शक्ति अभियान से कांग्रेस सदस्यत्व रजिस्ट्रेशन करने की प्रक्रिया शुरू की गई है, जिसकी तारीख को 15 दिन आगे बढ़ाने की बात करते हुए केपीसीसी राज्य जनरल सेक्रेटरी जलजा नाइक ने एक प्रेस कॉन्फ्रेंस में बात करते हुए इसकी जानकारी दी। इस मौके पर जिला अध्यक्ष रवि गौड़ा पाटिल, हमीद मुशर्रफ के अलावा पदाधिकारियों ने जनता को देश में नए बदलाव और जन विरोधी ताकतों से बचने की अपील की। ಮೂರನೇ ವ್ಯಕ್ತಿಯ ಮೂಲಕ ಹೋಗಿ ಸ್ವಲ್ಪ ಸಾಹೇಬ್ರಿಗೆ ಹೇಳ್ತೀರೇನು ಸರ್, ನನ್ನ ಕೆಲಸ ಆಗಿಲ್ಲ, ಒಂದು ಸ್ವಲ್ಪ ಹೇಳ್ತೀರಿಂದ ಈ ಮಧ್ಯವರ್ತಿಯ ಹಾವಳಿ ಇದೆಯಲ್ಲ, ಇವೆಲ್ಲವನ್ನೂ ತಡಿತಕ್ಕಂಥ ಕೆಲಸ ಈ ಶಕ್ತಿ ಕಾರ್ಯಕ್ರಮದ ಕೆಲಸ. ಈ ಶಕ್ತಿ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ಈಗ ವೋಟರ್ ಐ ಡಿ ಇರ್ತಕ್ಕಂಥದ್ದನ್ನು, ವೋಟರ್ ಐ ಡಿ ಹಿಂಭಾಗದಲ್ಲಿ ಆಗಲೇ ನನ್ನ ಪತ್ರಿಕಾ ಮಾಧ್ಯಮ ಸಹೋದರರಿಗೂ ಕೂಡ ಇದು ಹೆಚ್ಚು, ಯಾಕಂದರೆ ನೀವು ಹೆಚ್ಚು ಒತ್ತು ಕೊಟ್ಟಿದ್ದೀರಿ. ನಮ್ಮ ಜೊತೆಯಲ್ಲಿ ನಮ್ಮನ್ನು ಬೆಳೆಸ್ತಾ ಇರೋರು ತಾವು, ತಮ್ಮ ಜೊತೆಯಲ್ಲಿ ತಮಗೂ ಕೂಡ ಇದ್ರ ಮಾಹಿತಿ ಇದೆ ಅನ್ನೋದು ನಂಗೆ ಗೊತ್ತಾಗಿದೆ. ಒಂದೇನೆಂದರೆ ಇದು ವೋಟರ್ ಐ ಡಿ ಇರುತ್ತೆ. ಈ ವೋಟರ್ ಐ ಡಿಯ ಹಿಂಭಾಗದಲ್ಲಿ ಈ ಒಂದು ನಂಬರ್ ಇರುತ್ತೆ. ಈ ನಂಬರಿಗೆ ಪಕ್ಷ ಒಂದು ನಂಬರನ್ನು ಕೊಟ್ಟಿದೆ. ಆ ನಂಬರಿಗೆ ಈ ನಂಬರನ್ನು ಆ್ಯಡ್ ಮಾಡಿ ಹೊಡೆದಾಗ ಅಲ್ಲಿ ಒಂದೇನು ವಿಚಾರ ಬರುತ್ತೆ ಅಂದರೆ, ಒಂದು 5 ನಿಮಿಷ ಆದಮೇಲೆ ನಿಮ್ಮ ವೋಟರ್ ಐ ಡಿ ಶಕ್ತಿ ಕಾರ್ಯಕ್ರಮದ್ದು ಇದು ರಿಜಿಸ್ಟರ್ ಆಗಿದೆ, ನಿಮಗೆ ಧನ್ಯವಾದಗಳು. ಪೂರ್ವಭಾವಿ ವಿಚಾರವನ್ನು ತಾವೇ ಕಂಡುಕೊಂಡ್ಬಿಡ್ತಾರೆ ಈಗ. ಯಾಕೆಂದರೆ ಈಗ ಮನೆ ಮನೆ ಬಾಗಿಲಿಗೆ ವೋಟರ್ ಐ ಡಿ ಇಲ್ಲ ಬ್ರದರ್, ಹಾಕಿಸಿ ಮಾಡ್ತಾ ಇದ್ದಾರೆ. ಅಲ್ಲ 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 ನಾವು ಅದಕ್ಕೆ ಭಾಳ ಸೀರಿಯಸ್ ತೊಗೊಂಡು ನೀನು ಮಾಡಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡಿ ಅಲ್ಲ, ನೀವು ಹೇಳೋ ಮಾತು. ಆಮೇಲೆ ಇನ್ನೊಂದು ಮಧ್ಯೆ ಹೇಳಬೇಕಾಯ್ತು, ನಾನು ಕೆಲವು ಟೈಮಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಚುನಾವಣೆ ಎದುರಿಸಿದ್ವಿ, ಬೈ ಎಲೆಕ್ಷನ್ ಬ್ರದರ್. ನಾವು ಆ ಕಡೆ ಇಂಟ್ರೆಸ್ಟ್ ಹೆಚ್ಚು ಹೋಯ್ತು ನಮ್ಮದು. ನೀವು ಬಳ್ಳಾರಿ ಬೈ ಎಲೆಕ್ಷನ್ ಎಲ್ಲ ನೋಡಿದ್ರಿ, ಜಮಖಂಡಿ ಬಳ್ಳಾರಿ ಎಲ್ಲ ಆ ಕಡೆ ಹೆಚ್ಚು ಒತ್ತು ಕೊಡಬೇಕಾಯ್ತು. ಆ ಸಂದರ್ಭದಲ್ಲೂ ಸ್ವಲ್ಪ ದಿನ ನಾವು ನಿಲ್ಲಿಸಿದ್ವಿ. ಅಲ್ಲ ಅಲ್ಲ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಒಂದೇ ಚೂರು ಕೊಡಬೇಕು. ಯಾವುದೋ ಒಂದು ಮೇನ್ ವಿಭಾಗ ಕೆಲಸ ಮಾಡೋದು, ಉಳ್ಕಿದ್ದು ಕ್ಯಾಶುವಲ್ ಆಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಪ್ರತಿಯೊಬ್ಬರು ಅವಿರತವಾಗಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಶಕ್ತಿ ಕಾರ್ಯಕ್ರಮದ ಒಂದು ಉದ್ದೇಶ ಆಯಿತು. ಆಮೇಲೆ ಈ ಶಕ್ತಿ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂದರೆ, ವೋಟರ್ ಲೀಸ್ಟ್ ಏನಿದೆ, ಈ ವೋಟರ್ ಐ ಡಿಗಳೇನಿರುತ್ತೆ, ವೋಟ್ ಮಾಡಬೇಕಾದ್ರೆ ನನ್ನ ಹೆಸರಿಲ್ಲ ಸ್ವಾಮಿಯಲ್ಲಿ, ನಂದು ಹೆಸರೇ ಇಲ್ಲ, ವೋಟ್ ಹಾಕೋಕೆ ಬಂದಿದ್ದೀನಿ, ನಮ್ದಲ್ಲಿ ಕಾರ್ಡೇ ಇಲ್ಲರಿ, ಅದಕ್ಕೆ ಹೋಗ್ರಿ ನಿಮ್ಮ ಹೆಸರಿಲ್ಲ ಅಂತ ಕಳಿಸಿದ್ರು ಅಂತಕ್ಕಂಥ ವಿಚಾರ, ಯಾರ್ದೋ ಹೆಸರಲ್ಲಿ ಯಾರೋ ವೋಟನ್ನು ಹಾಕ್ತಕ್ಕಂಥ ವಿಚಾರ, ಇವನ್ನೆಲ್ಲ ಕಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನಿಂದಲೇ ಈ ಶಕ್ತಿ ಕಾರ್ಯಕ್ರಮಕ್ಕೆ ಅವರ ವೋಟು ನನ್ನ ಎಲ್ಲ ಕಡೆ ಆಗಿದೆಯಲ್ಲ. ಓಕೆ 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 ಈಗ ಎಲ್ಲಿ ಬಿಜಾಪುರದಲ್ಲಿ ಇಲ್ಲಾಗಿರ್ತಕ್ಕಂಥದ್ದಂತೂ ನಿಮಗೆ ಹೋಯ್ತು. 88% ಬಸವನ ಬಾಗೇವಾಡಿಯಲ್ಲಾಗಿದೆ, 88% ಆಗಿದೆ. ಮೆಂಬರ್ ಆಗಿರ್ತದ್ದು ಶಕ್ತಿ ಕಾರ್ಯಕ್ರಮದ ಯಾವುದು ಬಬಲೇಶ್ವರ್ದು. ಇವತ್ತು ಹೋಗ್ತಾ ಇದ್ದೀನಿ ಬ್ರದರ್, ಬಬಲೇಶ್ವರ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ಸಾಯಂಕಾಲ 3 ಗಂಟೆಗೆ ಮೀಟಿಂಗ್ ಇದೆ, ಯಾಕಂದರೆ ಅಂತ್ಯಕ್ಕಂತೆ ರಿಪೋರ್ಟ್ ಕೊಡಲ್ಲ, ಅಲ್ಲಿದ್ದು ಕೂಡ ಅಲ್ಲಿ ತಗೋತಾ ಇದ್ದೀನಿ. ಯಾವುದು ಮುದ್ದೇಬಿಹಾಳದ್ದು ಏನಾಗಿದೆ ಅಂತಂದರೆ, ಮುದ್ದೇಬಿಹಾಳದ್ದು 61% ಆಗಿದೆ. ಈಗ ಮುದ್ದೇಬಿಹಾಳದ್ದು 694 ಜನ ಮೆಂಬರ್ ಇಲ್ಲ, ಕಡಿಮೆ ಆಗಿದೆ. ಮೊನ್ನೆ ಇಲ್ಲ ಬ್ರದರ್, ಈಗ ಮುದ್ದೇಬಿಹಾಳಲ್ಲಿ 694 ಮೆಂಬರ್ಶಿಪ್ ಆಗಿದೆ. ಬಸವನ ಬಾಗೇವಾಡಿಯಲ್ಲಿ 2670 ಮೆಂಬರ್ಶಿಪ್ ಆಗಿದೆ. ಬಬಲೇಶ್ವರಲ್ಲಿ ಇಲ್ಲಿವರೆಗೂ ನಾನು ತಗೊಂಡಿರೋ ರಿಪೋರ್ಟಲ್ಲಿ 2506 ಮೆಂಬರ್ಶಿಪ್ ಆಗಿದೆ. ಸಿಂದಗಿಯಲ್ಲಿ 7000 ಮೆಂಬರ್ಶಿಪ್ ಆಗಿದೆ ಸಿಂದಗಿ. ಆಮೇಲೆ ಇಂಡಿಯಲ್ಲಿ 1647 ಮೆಂಬರ್ಶಿಪ್ ಆಗಿದೆ. ಮುದ್ದೇಬಿಹಾಳಲ್ಲಿ ಇಲ್ಲ, ಮುದ್ದೇಬಿಹಾಳಲ್ಲಿ ಹಿಂದಿದ್ದೀವಿ ನಾವು ಅನ್ನೋದನ್ನು ಮೊನ್ನೆ ಪತ್ರಿಕೆಯಲ್ಲಿ ಯಾವುದು ನಾಗಠಾಣದಲ್ಲಿ ಏನಂದರೆ 3405 ಆಗಿದೆ ನಾಗಠಾಣ. ದೇವರಿಪ್ಪರಿಗೆಲ್ಲಿ 2418 ಆಗಿದೆ, 418. ಅದಕ್ಕೆ ನಾನು ಉತ್ತರ ಹೇಳೋದಾದರೆ ತಮಗೆ ಬ್ರದರ್, ಒಂದು ಅಲ್ಲ
ಕಡಿಮೆ ಆಗಿದ್ದನ್ನಾಗಲಿ ಹೆಚ್ಚಾಗಿದ್ದನ್ನಾಗಲಿ ಬಸವನ ಬಾಗೇವಾಡಿಯಲ್ಲಿ ನನಗೆ ಬ್ರದರ್ ಒಂದೇನು 2670 ಆಗಿದೆ ಬಸವನ ಬಾಗೇವಾಡಿ. ನಾ ಬರೆಸ್ತೇನೆ ನಿಮಗೆ, ಟಾರ್ಗೆಟ್ 6000 ಅಲ್ಲ, ಆಗ್ತಾ ಇದೆ. ಇಲ್ಲ, ಕಾಂಗ್ರೆಸ್ ಶಕ್ತಿ ವಿಚಾರದಲ್ಲಿ ಏನಂತಂದರೆ ಈ ಮೆಂಬರ್ಶಿಪ್ಪಲ್ಲಿ ಇವೇನಾಗಿದ್ದಾವೆ, ಕೆಲವು ಭಾಳ ಅಡೆತಡೆಗಳಾಗ್ತಾ ಇದ್ದಾವೆ. ಈಗ ಅವರು ವೋಟರ್ ಲಿಸ್ಟ್ ಹಿಡಿದು ಆ ಮೆಂಬರ್ಶಿಪ್ ಮಾಡೋಕ್ಕೆ ಅಂತ ಹೋದಾಗ ಕೆಲವು ಕಡೆ ನೆಟ್ವರ್ಕ್ ಇರಲ್ಲ, ಫೇಲ್ ಆಗಿದ್ದಾವೆ. ನಿಮ್ಮದು ರಿಜಿಸ್ಟರ್ ಆಗಲಿಲ್ಲ, ಫೇಲ್ ಆಗಿದ್ದೀವಿ ಅಂತ ನೂರಾರು ವಿಚಾರ ಅವೆಲ್ಲ ಬಂದಿದ್ದಾವೆ. ಆಮೇಲೆ ಅವರಲ್ಲಿ ಮೊಬೈಲಲ್ಲಿ ಕೆಲವರಿಗೆ ದುಡ್ಡು ಇರಲ್ಲ. ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಿಜವಾಗ್ಲೂ ನಮ್ಮ ನಾಯಕರನ್ನೆಲ್ಲ ನಾವು ಕರಿತಿರ್ಲಿಲ್ಲ. ಅವರವರ ಕೆಲಸದ ಜವಾಬ್ದಾರಿಯಲ್ಲಿ ಅವ್ರು ಇರ್ತಿದ್ರು. ಶಕ್ತಿ ಕಾರ್ಯಕ್ರಮಕ್ಕೆ ಈಗ 5 ದಿನದಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹಾಗಾಗಿಬಿಟ್ಟು ಇವತ್ತು ಪ್ರೆಸ್ ಮೀಟ್ ನಾವೆಲ್ಲರೂ ಮಾತಾಡಿ ಎಲ್ಲರೂ ಇರ್ತೀವಿ ಅನ್ನೋದಕ್ಕೆ ಪ್ರೆಸ್ ಮೀಟ್ ಕರೆದೆ. ಹಾಗಾಗಿ ಎಲ್ಲರೂ ಇದ್ದೀವಿ. ಲೋಕಸಭಾ ಇರೋದು 1 ಸೀಟು. ಹಾಗಾಗಿಬಿಟ್ಟು ಇದರಲ್ಲಿ ನನ್ನ ನಾಯಕತ್ವ, ನನ್ನ ನಾಯಕ ಹೈಕಮಾಂಡ್ ಏನು ಹೇಳುತ್ತೆ ಅವರು ಕ್ಯಾಂಡಿಡೇಟೇ ವಿನಃ ನಾವು ಕೂತ್ ಕೂಡಲೇ ನಾವೆಲ್ಲರೂ ಕ್ಯಾಂಡಿಡೇಟ್. ಕನ್ಕ್ಲೂಡ್ ಮಾಡೋಣವಾ? ಯಾಕೆ ಅಂದರೆ ಇಲ್ಲ ಸರ್, ಅವ್ರು ಹೇಳಬೇಕು ನಮಗೆ ಕನ್ಕ್ಲೂಡ್ ಮಾಡಿ ಅಂತ. ಅಧ್ಯಕ್ಷರೇನಾದ್ರು ಮಾತಾಡ್ತೀರಾ? ಮಾತಾಡಿ. ಹಾಂ, ಇನ್ನೇನಾದರೂ ಹೇಳಬೇಕಾಗತ್ತಾ ಬ್ರದರ್? ಟಾರ್ಗೆಟ್ ರೀಚ್ ಮಾಡಿ 30ನೇ ತಾರೀಕು ಇನ್ನೊಂದು ಸಲ ಪ್ರೆಸ್ ಮೀಟ್ ಕರೆದು ನಂಬರ್ 1 ಇದೆ ನೋಡ್ರಿ ಬಿಜಾಪುರ ಅಂತ ಹೇಳಿ ನಿಮಗೆ ನಾವು ತೋರಿಸ್ಕೊಡ್ತೀವಿ. ಅಲ್ಲ, ನಂದು ಸರ್ ಒಂದು ನನ್ನ ಪಕ್ಷ ಹೇಳಿದರೆ ಆಕಾಂಕ್ಷಿ, ಪಕ್ಷ ಹೇಳ್ದಿದ್ರೆ ಆಕಾಂಕ್ಷಿ ಅಲ್ಲ. ಇದು ವೈಯಕ್ತಿಕ ವಿಚಾರ ಅಲ್ಲ, ಇದು ಪಕ್ಷದ ವಿಚಾರ. ನನ್ನ ನಾಯಕರುಗಳು ಒಪ್ಪತಕ್ಕಂಥ ವಿಚಾರ, ಇದು ನನ್ನ ವಿಚಾರ. ನನ್ನ ಪಕ್ಷ ಏನು ಹೇಳುತ್ತೆ, ನನ್ನ ನಾಯಕರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಥ್ಯಾಂಕ್ ಯು. और खबरों के लिए देखते रहिए बी न्यूज नेशन. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।